ಬನಶಂಕರಿ ಜಾತ್ರೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆ. ಥಟ್ಟಂತ ಉತ್ತರಿಸಿದ ವಿದ್ಯಾರ್ಥಿಗಳು. ಒಂದೇ ಕಡೆ 10 ಶಾಲೆಯ 100 ವಿದ್ಯಾರ್ಥಿಗಳು, ತಮ್ಮ ತಮ್ಮ ಜ್ಞಾನ ಭಂಡಾರ ಪ್ರದರ್ಶಿಸಿದ ಮಕ್ಕಳು. ಪ್ರಶ್ನೆಗಳಿಗೆ ತಟ್ಟಂತ ಉತ್ತರ ಕೊಟ್ಟು ಶಹಬಾಸ್ ಗಿರಿ ಗಿಟ್ಟಿಸಿಕೊಂಡ ಕ್ಷಣ. ಇದು ಮುಧೋಳ ತಾಲೂಕಿನಲ್ಲಿ ನಡೆದ ರಸಪ್ರಶ್ನೆ ಸ್ಪರ್ಧಾ ಕಾರ್ಯಕ್ರಮ. Listen carefully. The plural form of person is dash dash. People. Very good. Good answer. Congratulations. Very good. Good answer. Congratulations. Very good. Every day I come to school dash dash 9 a.m. Use the correct preposition. Yes, that is the right answer. Very good. Opposite word of except is dash dash. Wrong answer. ಇಂಗಳಗಿಯಲ್ಲಿ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವದ ಸಂಭ್ರಮ ರಂಗೇರಿತು. ಜಾತ್ರಾ ಪ್ರಯುಕ್ತ ಜ್ಞಾನದೀಪ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಈ ಸ್ಪರ್ಧೆ ಆಯೋಜನೆಗೊಂಡಿತು. One who does not know to read and write is called. The correct answer is illiterate. Anaksharastha. Illiterate. 2004-2005 ಸಾಲಿನ SSLC ವಿದ್ಯಾರ್ಥಿಗಳಿಂದ ಈ ಸಂಸ್ಥೆ ಸ್ಥಾಪನೆಯಾಗಿದೆ. ನಿರಂತರ 7 ವರ್ಷಗಳಿಂದ ರಸಪ್ರಶ್ನೆ ಸ್ಪರ್ಧೆ ನಡೆಸ್ತಾ ಇದ್ದಾರೆ. ಈ ಬಾರಿಯೂ ವ್ಯಾಪಕ ಸ್ಪಂದನೆ ದೊರಕಿತು. ಮುಧೋಳ ತಾಲೂಕಷ್ಟೇ ಅಲ್ಲದೆ ನೆರೆಯ ತಾಲೂಕುಗಳು, ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಆಗಮಿಸಿದ್ರು. ಏಳನೇ ವರ್ಷ ಈ ಕಾರ್ಯಕ್ರಮನ ಆಯೋಜಿಸುತ್ತಾ ಬಂದಿದ್ದೀವಿ ರೀ. ಈಗ ನಮ್ಮ ಸುತ್ತಮುತ್ತ ತಾಲೂಕುಗಳಿಂದ ಎಲ್ಲ ಮಕ್ಕಳು ಬರ್ತಾವ ಸ್ಕೂಲ್ಗಳಿಂದ. ಸುಮಾರು ಈಗ ನಮ್ಮ ತಂಡಕ್ಕೆ ಈ 7ನೇ ವರ್ಷಕ್ಕೆ 76 ತಂಡಗಳು ಪ್ರೈಮರಿಗಳು ಕೂಡ್ಯಾವ, 34 ಪ್ರೌಢ ವಿಭಾಗದಾಗ ಕೂಡ್ಯಾವ. ಅದು ಅಂತಿಮ ಹಂತ 10 ಆಯ್ಕೆ ಮಾಡ್ತೀವಿ ನಾವು ಪರೀಕ್ಷೆ ಮುಖಾಂತರ. ಈಗ ಅದನ್ನು ಅದರೊಳಗೆ 4 ತಂಡಗಳನ್ನು ವಿಜೇತ ಶಾಲೆಯಾಗಿ ಆಯ್ಕೆ ಮಾಡ್ತೀವಿ ನಾವು. ಇದನ್ನು ನಾವು ಬನಶಂಕರಿ ಜಾತ್ರಾ ನಿಮಿತ್ತವಾಗಿ ನಡೆಸ್ತೀವಿ ರೀ ನಾವು ಪ್ರತಿ ವರ್ಷ. ಒಂದ್ ಕಡೆ ದೇವಿ ವೈಭವ, ಇನ್ನೊಂದು ಕಡೆ ಮಕ್ಕಳ ಕಲರವ ಜೋರಾಗಿತ್ತು. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗಿಯಾಗಲು 100 ವಿದ್ಯಾರ್ಥಿಗಳು ಬಂದಿದ್ರು. ಪ್ರಾಥಮಿಕ ಶಾಲೆಯ ಒಟ್ಟು 76 ತಂಡಗಳು, ಪ್ರೌಢಶಾಲೆಯ 34 ತಂಡಗಳು ಭಾಗಿಯಾಗಿದ್ವು. ಎರಡು 2004 ಮತ್ತು 2005ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಈ ಸಂಘ ಸ್ಥಾಪನೆ ಆಯಿತು. ಸತತ ನಾವು ಇದು 7ನೇ ಬಾರಿಯಿಂದ ರಸಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ರಸಪ್ರಶ್ನೆಯಲ್ಲಿ ಭಾಗವಹಿಸೋದ್ರಿಂದ ಸುತ್ತಮುತ್ತಲ ಮುಧೋಳ ತಾಲೂಕು ಅಲ್ಲದೆ ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆಯ ವಿದ್ಯಾರ್ಥಿಗಳು ಬಂದು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೊದಲನೇದು. ಆಮೇಲೆ ಇನ್ನೊಂದು ಉದ್ದೇಶ ಅಂದರೆ 7 ವರ್ಷದಿಂದ ಮಾಡ್ತಾ ಇದ್ರು ಕೂಡ ನಮ್ಮ ಊರಿನ ಗುರಿ ಹಿರಿಯರಾಯಿತು. ಆಮೇಲೆ ನಮ್ಮ ಶಿಕ್ಷಣ ಪ್ರೇಮಿಗಳು, ಪ್ರಮುಖವಾಗಿ ಶಿಕ್ಷಕರ ವೃಂದ ಅನ್ನೋದೇನಿದೆ ಭಾಳಷ್ಟು ನಮ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. 2026 ಬಹುಮಾನಗಳು ಕೂಡ ಈಗಲೇ ನಮಗೆ ಪ್ರೈಸ್ ಕೂಡ ಬಂದಿದೆ. ಆ ಥರ ಒಂದು ನಮ್ಮ ಸಂಸ್ಥೆಗೆ ಹಲವಾರು ಪ್ರೇರಣೆ ಇದ್ದಾರೆ, ಶಿಕ್ಷಣ ಪ್ರೇಮಿಗಳಿದ್ದಾರೆ. ಆಮೇಲೆ ಪ್ರತಿ ವರ್ಷದಂತೆ ನಮ್ಮ ಬನಶಂಕರಿ ದೇವಿ ಜಾತ್ರಾ ಕಮಿಟಿಯವರು ಪ್ರತಿ ವರ್ಷ, ಇವತ್ತು 7ನೇ ವರ್ಷ ಆದರೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಒಂದು ಲೋಪದೇಶ ಇಲ್ಲದೆ ಅವರು ಪ್ರತಿ ದಿವಸ ಮಕ್ಕಳಿಗೆ ಊಟವನ್ನ ಕೊಡ್ತಾ ಇದ್ದಾರೆ. ಅದು ಒಂದು ನಮಗೆ ಖುಷಿ ವಿಷಯ. ಭಾಗಿಯಾದ ಎಲ್ಲಾ ತಂಡಗಳಲ್ಲೂ 3 ವಿದ್ಯಾರ್ಥಿಗಳಿದ್ರು. ಮೊದಲಿಗೆ ಎಲ್ಲಾ ತಂಡದವರಿಗೂ ಲಿಖಿತ ಪರೀಕ್ಷೆ ನಡೆಸಲಾಯಿತು. ಲಿಖಿತ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಟಾಪ್ 10 ತಂಡಗಳನ್ನ ಮೌಖಿಕ ಸ್ಪರ್ಧೆಗೆ ಆಯ್ಕೆ ಮಾಡಿದ್ರು. ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿ MG ದಾಸರ್ ಮಾತನಾಡಿ ಸಂಸ್ಥೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಡವ್ರ ಮಕ್ಕಳಿರಲಿ, ಮಧ್ಯಮ ವರ್ಗದವರ ಮಕ್ಕಳಿರಲಿ, ಉನ್ನತ ವರ್ಗದವ್ರ ಮಕ್ಕಳಿರಲಿ, ಅವರು ಯಾರೇ ಇದ್ದರೂ ಕಲಿತು ಮುಂದೆ ಹೋಗಲಿ ಅನ್ನುವಂಥ ಸದಾಶಯ ಇಟ್ಟುಕೊಂಡು 7 ವರ್ಷಗಳಿಂದ ನಿರಂತರವಾಗಿ ಈ ಸ್ಪರ್ಧೆಯನ್ನು ಏರ್ಪಾಟ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿರ್ತಕ್ಕಂಥದ್ದಕ್ಕೆ ರಾಯಬಾಗ್ ತಾಲೂಕಿನ ಮಕ್ಕಳು ಬಂದು ಹೋಗ್ಯಾರೆ, ಚಿಕ್ಕೋಡಿ ಜಿಲ್ಲಾದ ಮಕ್ಕಳು ಬಂದು ಹೋಗ್ಯಾರೆ, ಧಾರವಾಡ ಜಿಲ್ಲಾದ ಮಕ್ಕಳು ಬಂದು ಹೋಗ್ಯಾರೆ, ಬಾಗಲಕೋಟೆ ಪಕ್ಕದಲ್ಲಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಮಕ್ಕಳು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ಸುತ್ತಮುತ್ತಲಿನ 10 ಜಿಲ್ಲೆಗಳಿಗೂ ಕೂಡ ಹೆಸರಾಗಿರ್ತಕ್ಕಂಥದ್ದು ಅಂತಂದ್ರೆ ಇಂಗಳಗಿ ಗ್ರಾಮ. ಅದನ್ನು ನಾವು ಭಾಳ ಖುಷಿಯಿಂದ ಹೇಳ್ತೇವೆ.
ಬಳಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದ ಮಕ್ಕಳಿಗೆ ಪ್ರತ್ಯೇಕವಾಗಿ ಸ್ಪರ್ಧೆಗಳು ನಡೆದವು. ಎಲ್ಇಡಿ ಪರದೆ ಮೇಲೆಯೂ ಪ್ರಶ್ನೆಗಳು ಮೂಡಿಬಂತು. ವಿದ್ಯಾರ್ಥಿಗಳು ಥಟ್ ಅಂತ ಉತ್ತರಿಸುವ ಮೂಲಕ ತಮ್ಮ ಜ್ಞಾನವನ್ನು ಪ್ರದರ್ಶನ ಮಾಡಿದ್ರು. ವಸ್ತುವನ್ನು ಎಷ್ಟು ಭಾಗಗಳಾಗಿ ವಿಭಾಗಿಸಬೇಕು? If a part of a whole is to be expressed as a fraction, how many parts must the whole be divided into? ರೇಖಾಖಂಡದ ಉದ್ದವನ್ನು ನಿಖರವಾಗಿ ವಿಭಾಜಕ ಸರಿಯಾದ ಉತ್ತರ. ನಮ್ಮ ಶಾಲೆಯಿಂದ 3 ತಂಡಗಳು ಬಂದಿದ್ದು, ಅದರಲ್ಲಿ ಸುಮಾರು 70 ತಂಡದಲ್ಲಿ ಲಿಖಿತದಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ 2 ಟೀಮ್ ಆಯ್ಕೆಯಾಗಿದ್ದು, ಅದರಲ್ಲಿ ಒಂದು ತಂಡ ಪ್ರಥಮ, ಇನ್ನೊಂದು ತಂಡ ದ್ವಿತೀಯ ಬಂದಿದ್ದು, ನಮ್ಮ ಶಾಲೆಯ ಕೀರ್ತಿಯನ್ನು ನಾವೆಲ್ಲರೂ ಉತ್ತುಂಗಕ್ಕೆ ಏರಿಸಿದ್ದೇವೆ. ಹಾಗೂ ನಾನು 5ನೇ ತರಗತಿಯಲ್ಲಿ ಇರುವುದರಿಂದ ನನಗೆ ಮುರಾರ್ಜಿ, ಆಳ್ವಾಸ್, ನವೋದಯ, ಸೈನಿಕ್ಕಿಂತ ಎಕ್ಸಾಮ್ಗಳಿಗೆ ಬರೆಯಲು ಧೈರ್ಯವನ್ನು ತಂದುಕೊಟ್ಟ ಜ್ಞಾನದೀಪ ಈ ಎಲ್ಲ ತಂಡದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಪ್ರಾಥಮಿಕ ಶಾಲೆಯ ಮಟ್ಟದಲ್ಲಿ ಬರಗಿ ಗ್ರಾಮದ ಎಲ್ಕೆ ಮೆಮೋರಿಯಲ್ ಶಾಲೆಯ ಮಕ್ಕಳು ಪ್ರಥಮ ಮತ್ತು ದ್ವಿತೀಯ 2 ಸ್ಥಾನಗಳನ್ನು ಬಾಚಿಕೊಂಡ್ರು. ಕೆಎಚ್ಪಿಎಸ್ ಪ್ರಾಥಮಿಕ ಶಾಲೆ ಮಸಗುಪ್ಪಿ ತೃತೀಯ, ಚಾಣಕ್ಯ ಪ್ರಾಥಮಿಕ ಶಾಲೆ ಮಹಾಲಿಂಗಾಪುರ 4ನೇ ಸ್ಥಾನ ಪಡೆದುಕೊಂಡಿತು. ನಮ್ಮ ಶಾಲೆಯಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಸಾಮಾನ್ಯ ಜ್ಞಾನ ಪರೀಕ್ಷೆ ಅಂತೇಳಿ ಶಾಲಾ ಮಟ್ಟದಲ್ಲಿ ಸ್ಪರ್ಧೆನ ಏರ್ಪಡಿಸ್ತೀವಿ. ಆ ಸ್ಪರ್ಧೆಯ ಪ್ರತಿಫಲವೇ ಈ ಒಂದು ಜ್ಞಾನದೀಪ ಸೆಂಟರ್ದವರು ನಡೆಸಿರ್ತಕ್ಕಂಥ ಈ ಒಂದು ಸಾಮಾನ್ಯ ಜ್ಞಾನ ರಸಪ್ರಶ್ನೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಲು ಕಾರಣವಾಗಿದೆ. ಈಗಾಗಲೇ ಇವರು ಜ್ಞಾನದೀಪದವರು ನಡೆಸಿರ್ತಕ್ಕಂಥ ಈ ರಸಪ್ರಶ್ನೆ ಕಾರ್ಯಕ್ರಮ ಏನು ಅಂತಂದರೆ, ಈ ಮುಧೋಳ್ ತಾಲೂಕಿನಲ್ಲೇ ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಜರುಗಬೇಕಾಗಿತ್ತು. ಈ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಜರುಗಿಸ್ತಾ ಇದ್ದಾರೆ. ಇನ್ನು ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ MDRS ಪ್ರೌಢಶಾಲೆ ಹೆಬ್ಬಾಳ, ದ್ವಿತೀಯ ಕವಿರನ್ನ ಪ್ರೌಢಶಾಲೆ ಮುಧೋಳ, ತೃತೀಯ ಕೂಡ ಕವಿರನ್ನ ಪ್ರೌಢಶಾಲೆ ಮುಧೋಳ, RMSA ಪ್ರೌಢಶಾಲೆ ಲೋಕಾಪುರ್ 4ನೇ ಸ್ಥಾನ ಪಡೆಯಿತು. ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ, ಸಾಹಿತ್ಯ, ಸಾಮಾನ್ಯ ಜ್ಞಾನ, ಗಣಿತ, ವಿಜ್ಞಾನ ಸೇರಿದಂತೆ ವಿವಿಧ ಹಂತದ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳಿಗೆ ಕೇಳಲಾಯಿತು. ಮಕ್ಕಳು ತಮ್ಮ ಚುರುಕುತನವನ್ನ ತೋರಿಸಿದ್ರು. ಸ್ಪರ್ಧೆ ನೋಡಲು ಹಲವಾರು ಜನ ಆಗಮಿಸಿದ್ರು. ವಿಜೇತ ಮಕ್ಕಳಿಗೆ ನಗದು, ಪ್ರಶಸ್ತಿ ಪತ್ರ, ಪದಕ, ಟ್ರೋಫಿ ನೀಡಿ ಗೌರವಿಸಿದ್ರು. ಭಾಗಿಯಾದ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಪತ್ರ ನೀಡಿ ಪ್ರೋತ್ಸಾಹಿಸಿದ್ರು. ರನ್ ಟಿವಿ ನ್ಯೂಸ್, ಇಂಗಳಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.